ಸೆರೆಮನೆಯಲ್ಲಿ ಕಾವಲಿರಿಸಿರಬೇಕಾದರೆ ಪೇತ್ರನು ನಿದ್ದೆ ಮಾಡುತ್ತಿದ್ದಾರೆ. ಹಲ್ಲೆಲೂಯಾ. ಪೇತ್ರನು ನಿದ್ದೆ ಮಾಡುತ್ತಿದ್ದಾನೆ. ಆದರೆ ಸೆರೆಮನೆಯಲ್ಲಿ ಕಾವಲುಗಾರರು ಏನು ಮಾಡ್ತಾರೆ? ಅವರಿಗೆ ನಿದ್ದೆಯನ್ನು ಗೆಟ್ಟುಕೊಂಡು ಪೇತ್ರನನ್ನು ಕಾಯುತ್ತಿದ್ದಾರೆ. ಈ ಭಾಗವೆಂಬುದು ನಮಗೆ ಚೆನ್ನಾಗಿ ತಿಳಿದದಾಗಿದೆ. ಅನೇಕ ಸಂದೇಶ ನಾವು ಕೇಳಿದ್ದೇವೆ, ಸೇವಕರು ಸಹ ಕೇಳಿಲ್ಲ, ನಾವು ಅನೇಕ ಸಮಯದಲ್ಲಿ ಓದಿರಬಹುದು. ಇದರಲ್ಲಿ ತುಂಬ ವಿಶೇಷವಾದ ಸತ್ಯತೆಗಳು ತುಂಬ ಅಡಗಿದೆ. ಅಪೊಸ್ತಲರುಗಳು ಆಗಿನ ಕಾಲದಲ್ಲಿ ಸೇವೆ ಮಾಡಬೇಕಾದ್ರೆ ಅವರಿಗೆ ಇದ್ದಂಥ ಹೋರಾಟಗಳು ಎಂಥದ್ದಾಗಿದ್ದಂಥ ಪ್ರಿಯದ ಮಕ್ಕಳೇ, ಯೇಸು ಕ್ರಿಸ್ತನು ಸತ್ತು 3ನೇ ದಿನ ಪುನರುತ್ಥಾನ ಗೆದ್ದು ಪರಲೋಕಕ್ಕೆ ಹೋದ ಮೇಲೆ ಅವರಿಗಿದ್ದಂಥ ಹೋರಾಟಗಳು ಹೇಗಿತ್ತಪ್ಪ ಅಂತ ಹೇಳಿದರೆ, ಪ್ರತಿಯೊಬ್ಬ ಒಂದೊಂದು ಶಿಷ್ಯಂದಿರನ್ನು ಅವರೇನು ಮಾಡ್ತಿದ್ದಾರೆ? ಸೆರೆಮನೆಗೆ ಹಾಕುವುದಾಗಲಿ, ಸಾಯಿಸುವುದಾಗ. ಆದರೆ ಮುಂದಿನ ವಾಕ್ಯವನ್ನು ಓದೋದಾದರೆ ಅಂತ್ಯೋಕ್ಯದಲ್ಲಿ ಯಾಕೋಬನನ್ನು ಸಹ ಏನು ಮಾಡ್ತಿದ್ದಾರೆ? ಮುಂದೆ 11ನೇ ಅಧ್ಯಾಯದಲ್ಲಿ ಓದಬೇಕಾದರೆ ಅಲ್ಲಿ ಇನ್ನೊಬ್ಬ ಶಿಷ್ಯನೇನು ಮಾಡ್ತಿದ್ದಾರೆ? ಅವರನ್ನು ಸಾಯಿಸಿ ಈಗ ಪೇತ್ರನ್ನು ಸಹ ಏನು ಮಾಡಬೇಕು? ಕೊಲ್ಲಬೇಕೆಂಬುದಾಗಿ ಆತನನ್ನು ಸಹ ಏನು ಮಾಡ್ತಿದ್ದಾರೆ? ಸೆರೆಮನೆಗೆ ತಂದು ಹಾಕಿ ಆತನ ಕಾವಲಿಟ್ಟು ಕಾವಲನ್ನು ಆತನಿಗಿಟ್ಟು ಮೂರನೇ ಸೆರೆಮನೆ ಒಳಗೆ ಆತನಿಟ್ಟು ಕಾವಲುಗಾರನಿಟ್ಟು ಆತನನ್ನು ಮಾರನೇ ದಿವಸ ಕೊಲ್ಲಬೇಕೆಂಬುದಾಗಿ ಕಾಯುತ್ತಿದ್ದಾರೆ. ಹೇರೋದನ ಕಾಲದಲ್ಲಿ ಕಾಯುತ್ತಿದ್ದಾರೆ. ಈಗ ಇಲ್ಲಿ ನಾವು ಚೆನ್ನಾಗಿ ಓದ್ತೇವೆ, ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಅಲ್ಲಿ 5ನೇ ವಾಕ್ಯ 7ನೇ ವಾಕ್ಯ ಓದ್ರಿ. ಆಮೇಲೆ ಸಾಕು, ನಮಗೆ ಚೆನ್ನಾಗಿ ತಿಳಿದಿದೆ. ದೇವದೂತರು ಏನು ಮಾಡಿದ್ರು? ಪಕ್ಕನೇ ಏನು ಮಾಡಿದ್ರು? ಆ ಒಂದು ಕತ್ತಲೆಯ ಒಂದು ರೂಮ್ನಲ್ಲಿ ಏನು ಮಾಡಿದ್ರು? ಇಳಿದು ಬಂದರು. ಆಗೇನಾಯಿತು? ಬೆಳಕು ಹೊಳೆಯಿತು. ಈಗ ಪ್ರಿಯ ದೇವ ಮಕ್ಕಳು, ನಮಗೆ ಚೆನ್ನಾಗಿ ತಿಳಿದಿದೆ. ಇದರಲ್ಲಿ ಬದಲಾವಣೆಯೇ ಇಲ್ಲ. ಪೇತ್ರನು ಸೆರೆಮನೆಯಿಂದ ಹೊರ ಬಂದಿದ್ದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ, ದೇವರ ಆತ್ಮನಲ್ಲಿ ಇಳಿದು ಬಂದು ಏನು ಮಾಡಿದರು? ಆತನನ್ನು ಬಿಡುಗಡೆ ಮಾಡಿ. ದೇವರಲ್ಲದೆ ಬೇರೆ ಯಾರಿಂದಲೂ ಬಿಡುಗಡೆ ಮಾಡೋದಕ್ಕೆ ಸಾಧ್ಯವಿಲ್ಲವೆಂಬುದು ಈ ವಾಕ್ಯದ ಮುಖಾಂತರವಾಗಿ ನಮಗೆ ಚೆನ್ನಾಗಿ ತಿಳಿದಿದೆ. ಕರ್ತನ ದೂತನು ಪೇತ್ರನ ಎದುರಿಗೆ ನಿಂತನು, ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಇದರಲ್ಲಿ ಏನಪ್ಪ ಅರ್ಥ ಅಂತ ಹೇಳಿದರೆ, ಪೇತ್ರನ ಬಿಡಿಸೋದಕ್ಕೆ ಪರಿಶುದ್ಧಾತ್ಮನು ದೇವದೂತರು ಬಂದಿನೇ ಅವರನ್ನೇನು ಮಾಡಿದರು? ಬಿಡಿಸಿದರೆಂಬುದು ಚೆನ್ನಾಗಿ, ಅದರಲ್ಲಿ ಬದಲಾವಣೆ ಏನಿಲ್ಲ. ಆದರೆ ಇಲ್ಲಿ ಒಂದು ತುಂಬ ಮುಖ್ಯವಾದ ಕಾರ್ಯ ನಡೀತಿದೆ. ಏನಪ್ಪ ಅಂತ ಕೇಳಿದರೆ 5ನೇ ವಾಕ್ಯ ಐದನೇ ವಾಕ್ಯದಲ್ಲಿ ಮೊದಲನೇ ಭಾಗವನ್ನು ಓದೋಣ. ಆಮೇನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪೇತ್ರನು ಸೆರೆಮನೆಯಲ್ಲಿ ಇದ್ದಾಗ ಸಭೆಯವರಲ್ಲೂ ಸೇರಿ ಅವರು ಏನು ಮಾಡಿದರು? ಆಸಕ್ತಿಯಿಂದ ಅವನಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದರು. ಪ್ರಿಯ ದೇವರ ಮಕ್ಕಳೇ, ಆಗಿನ ಕಾಲದಲ್ಲಿ ಯೇಸು ಕ್ರಿಸ್ತನ ನಂತರ ನಡೆದಂಥ ಸೇವೆಗಳು ಹೇಗಿದೆ? ತುಂಬ ಕಠಿಣವಾಗಿದ್ದವು. ಆ ಪರಿಸ್ಥಿತಿಯಲ್ಲಿ ಪೇತ್ರನು ಸೆರೆಮನೆಯಲ್ಲಿದ್ದಾಗ ದೇವರಿಂದಲೇ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯವೆಂದು ತಿಳಿದಂಥ ದೇವ ಸೇವೆ ಭಯ ಮಕ್ಕಳೇನು ಮಾಡಿದೆ ಅಂತ ಕೇಳಿದರೆ, ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದರು. ಹಾಲೆಲೂಯಾ. ಅವರು ಹೇಗೆ ಪ್ರಾರ್ಥನೆ ಮಾಡಿದ್ರು ಹೇಳಿದರೆ, ಹೇಗಾದರೂ ಮಾಡಿ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಇವಾಗ ಹೇರೋದನೇನು ಮಾಡ್ತಾನೆ? ಮತ್ತೆ ಶಿಷ್ಯರನ್ನು ಕೊಂದ ಹಾಗೆ ಇವನನ್ನು ಸಹ ಏನು ಮಾಡ್ತಾರೆ? ಕೊಂದಾಕಿಬಿಡ್ತಾರೆ. ಇವಾಗ ಕೊಂದಾಕಿದರೆ ಈ ಸೇವೆ ದೃಢವಾಗಿ ನಡೆಯಬೇಕೆಂದರೆ ಈ ಪೇತ್ರನು ತುಂಬ ಅವಶ್ಯಕತೆಯಾಗಿದೆ. ಅವತ್ತನ್ನು ಸಾಯುವುದು ಖಂಡಿತ. ಆದರೆ ಇವಾಗ ಅದು ಸಮಯವಲ್ಲ. ಅದಕ್ಕೇನು ಮಾಡ್ತಿದ್ದಾರೆ? ಸಭೆಯ ಜನರೇ ಏನು ಮಾಡ್ತಿದ್ದಾರೆ? ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಹಲ್ಲೆಲೂಯಾ, ಹಾಲೆಲೂಯಾ. ಆಗಿನ ಕಾಲದಲ್ಲಿ ಸಭೆಯ ಜನರು ಏನು ಮಾಡ್ತಿದ್ದಾರೆ ಅಂದರೆ, ಸುಮ್ಮನೆ ಸಭೆಗೆ ಬರುವುದಾಗಲಿ, ಸುಮ್ಮನೆ ಹೋಗುವುದಾಗಲಿ ಇಲ್ಲ. ಸಭೆ ಅಲ್ಲಿ ಸೇವೆ ಮಾಡುವುದು ಬರೀ ಸೇವಕರುಗಳು ಮಾತ್ರ ಅಲ್ಲ, ಶಿಷ್ಯಂದರು ಮಾತ್ರ ಸೇವೆ ಮಾಡಬೇಕೆಂಬುದಾಗಿ ಅಲ್ಲ. ಪ್ರಿಯದೇವರ ಮಕ್ಕಳೇ, ಪ್ರತಿಯೊಬ್ಬರ ಮೇಲೂ ಬಿದ್ದಲ್ಪಟ್ಟಂಥ ಒಂದು ಕರ್ತವ್ಯವಾಗಿತ್ತು. ಅದಕ್ಕಾಗಿಯೇ ಸಭೆಯ ಜನರು ಏನು ಮಾಡುತ್ತೆ ಅಂತ ಹೇಳಿದರೆ, ಅವನಿಗೋಸ್ಕರ 5ನೇ ವಾಕ್ಯ ಹೋದರೆ, ಪೇತ್ರನು ಸೆರೆಮನೆಯೊಳಗೆ ಕಾವಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿದ್ದರು. ಹಲ್ಲೆಲೂಯಾ. ದೇವರ ಆತ್ಮನೆ ಬಂದು ಅವರನ್ನು ಬಿಡಿಸಿದ್ದು. ಆದರೆ ಆತನ ಬಿಡುಗಡೆಗೆ ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳಿದರೆ, ದೇವ ಸೇವೆ ಸಭೆಯ ಮಕ್ಕಳು ಅವರೆಲ್ಲರೂ ಸೇರಿ ಆಸಕ್ತಿಯಿಂದ ತನ್ನ ಪೇತ್ರನ್ನು ಬಿಡುಗಡೆ ಹೊಂದೋದಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ತಿಳಿದುಕೊಳ್ಬೇಕಂತ ಕಾರಣ ಏನಪ್ಪ ಅಂತ ಹೇಳಿದರೆ, ಸಭೆಗೆ ಬರುತ್ತಿರುವಂಥ ನಾವುಗಳು ಸಭಾ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡುವುದು ತುಂಬ ಅವಶ್ಯಕತೆಯಾಗಿದೆ. ನಾವೇನೆಂದುಕೊಳ್ಳುತ್ತೆ ಅಂತ ಹೇಳಿದ್ರೆ, ಪಾಸ್ಟರ್ ಸೇವೆ ಮಾಡ್ತಾರೆ ಬಿಡ್ರಿ, ಅವ್ರು ನೋಡ್ಕೊಳ್ತಾರೆ. ಪಾಸ್ಟರ್ ಅವ್ರು ಇದಾರಲ್ಲ ಬಿಡಿ, ಅವ್ರು ನೋಡ್ಕೊಳ್ತಾರೆ, ಅವ್ರು ನಮಗೋಸ್ಕರ ಪ್ರಾರ್ಥನೆ ಮಾಡಿದರೆ
ಸಾಕು. ಹೌದು, ಅವ್ರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಅವ್ರು ನಮಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಾರೆ, ಅದರಲ್ಲಿ ಬದಲಾವಣೆ ಇಲ್ಲ. ನಮಗೆ ಕೊಡಲ್ಪಟ್ಟಿರುವಂಥ ಕರ್ತವ್ಯ ಅದನ್ನು ನಾವು ಮಾಡೇ ಮಾಡ್ತೀವಿ, ಅದರಲ್ಲಿ ಬದಲಾವಣೆನೇ ಇಲ್ಲ. ಆದರೆ ಅವರು ಸೇವೆಯನ್ನು ಮಾಡಲಿಕ್ಕೆ ನಿಂತಿರುವಾಗ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿರೋದು ಸಭೆಯ ಸೇವೆಯಲ್ಲಿರುವ ಪ್ರತಿಯೊಂದು ವಿಶ್ವಾಸಿ ಮಕ್ಕಳ ಕರ್ತವ್ಯವಾಗಿದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳ, ಪೇತ್ರನು ಸೆರೆಮನೆಯಲ್ಲಿ ಇದ್ದಾಗ ಅವನಿಗೆ ಬಿಡುಗಡೆ ಆಗೋದಕ್ಕೆ ಮೊದಲನೇ ಕಾರಣ ಏನಪ್ಪ ಅಂತ ಹೇಳಿದರೆ, ಸಭೆಯ ಜನರು ಸೇರಿ ಅವರೆಲ್ಲರೂ ಪ್ರಾರ್ಥನೆ ಮಾಡುತ್ತಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಂದ ಬಿಡಿಸಲಿಕ್ಕೆ ಸಾಧ್ಯ, ಅದನ್ನು ಆಗಂತ ಹೇಳಿದ ಕಾರಣ ಇಲ್ಲಗಳಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ದೇವರಿಂದ ಆಗೋದಿಲ್ಲ ಅಂತ ದೇವ್ರ ಮಕ್ಕಳು ಪ್ರಾರ್ಥನೆ ಮಾಡ್ತಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಆ ಜನರಲ್ಲಿದ್ದಂಥ ಒಂದು ಆಸಕ್ತಿ, ಅಯ್ಯೋ ನಮಗೋಸ್ಕರ ಮುಂಚೆನೇ ಅನೇಕ ಶಿಷ್ಯಂದರು ಏನು ಮಾಡಿದ್ದಾರೆ, ಸಾಯಿಸಿದ್ದಾರೆ. ಇವಾಗ ನಮಗೋಸ್ಕರ ನಿಲ್ಲಬೇಕಾಗಿರೋದು ಪೇತ್ರನು, ಇವಾಗ ಇವರು ನಮಗೆ ಬೇಕಾಗಿದೆ ಎಂಬುದಾಗಿ ಆ ಸಭೆಯ ಜನರು, ಅವರಲ್ಲಿದ್ದಂಥ ಆಸಕ್ತಿ, ಹೇಗಾದರೂ ಮಾಡಿ ನಮ್ಮ ಸೇವಕರನ್ನು ಬಿಡಿಸಬೇಕೆಂಬುದಾಗಿ ಅವರೇನು ಹೋರಾಡಲಿಲ್ಲ, ಅವರು ಜಗಳ ಮಾಡಲಿಲ್ಲ, ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದರು. ಅಲ್ಲೇ 12ನೇ ವಾಕ್ಯ ಓದೋಣ. 12ನೇ ವಾಕ್ಯ. ಹಾಂ 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 ಹೇಳಿ ಅವರು ಆಮೆನ್. ಹಲ್ಲೆಲೂಯಾ. ಸಾಕು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಪೇತ್ರನು ಸೆರೆಮನೆಗೆ ಹಿಡಿದುಕೊಂಡು ಹೋದಾಗ ಅವರು ಸಭೆಯ ಜನರು ಸುಮ್ಮನಿರಲಿಲ್ಲ. ಅಲ್ಲಿ ನಾವು ಓದಿದ್ದು 13ನೇ ವಾಕ್ಯದಲ್ಲಿ, ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ, ಹಲ್ಲೆಲೂಯಾ. ಇದಕ್ಕೆ ಅರ್ಥ ಏನಪ್ಪ ಅಂತ ಹೇಳಿದರೆ, ಅವರೆಲ್ಲ ಕಾಯುತ್ತಿದ್ದರು ದೇವರ ಸಮ್ಮುಖದಲ್ಲಿ. ಯೋಚನೆ ಮಾಡಿ ನೋಡ್ರಿ, ಅವರ ಪಸ್ಕಾ ದಿನ ಮುಂಚಿತವಾಗಿ ಹಿಡಿದ್ರು ಅಂತ ಹೇಳಿದರೆ, ಒಂದು 3 ದಿವಸಕ್ಕೆ ಮುಂಚೆ ಹಿಡ್ಕೊಂಡು ಹೋಗಿದ್ದಾರೆ ಪೇತ್ರನ. 3 ದಿವಸ 2 ದಿವಸಕ್ಕೆ ಮುಂಚೆ ಹಿಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ, 2-3 ದಿವಸಗಳ ಕಾಲದಿಂದಾಗಿ ಆ ಸಭೆಯ ಮಕ್ಕಳು ತನ್ನ ಸೇವಕರಿಗೋಸ್ಕರ, ತನ್ನ ಸೇವೆಗೋಸ್ಕರ ಪ್ರಾರ್ಥನೆ ಮಾಡುವ ಮಕ್ಕಳಾಗಿ ಅವರು ನಿಂತುಕೊಂಡಿದ್ದರು. ಆಕೆ ಪೇತ್ರನ ಶಬ್ದವನ್ನು ಕೇಳಿ ಪೇತ್ರನೆಂದು ಅರಿತವಳು ಏನು ಮಾಡಿದಳು, ಸಂತೋಷದಿಂದ ಏನು ಮಾಡಿದಳು, ಬಾಗಿಲನ್ನು ತಿಳಿದ್ರು. ಆಗ ಏನಪ್ಪ ಅಂತ ಹೇಳಿದರೆ, ಎಲ್ಲರೂ ಸೇರಿ ಏನು ಮಾಡಿದ್ದಾರೆ, ಪೇತ್ರನ ಬಿಡುಗಡೆಗೋಸ್ಕರ ಅವರೆಲ್ಲರೂ ಕಾಯುತ್ತಿದ್ದಾರೆ, ಅವರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇವಾಗ ನಾವು ನಮ್ಮ ಕಡೆಗೆ ನಾವು ಬರೋಣ. ಪ್ರಿಯ ದೇವರ ಮಕ್ಕಳೇ, ಇವಾಗ ನಮ್ಮ ಸೇವೆಗೆ ಮಾಡುತ್ತಿದ್ದ ಅಂತ ಹೇಳಿದರೆ, ಅನೇಕ ಜನರಲ್ಲಿರುವಂಥ ಒಂದು ಆಲೋಚನೆ ಹೆಂಗೆ ಗೊತ್ತಾ, ಅವರು ಸೇವೆ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ನಾವೇನು ಮಾಡೋಣ, ನಮ್ಮ ಕಷ್ಟಗಳೇ ತುಂಬವಿದೆ, ನಮ್ಮ ಸಂಕಟಗಳೇ ತುಂಬವಿದೆ, ಅವರು ನಮಗೋಸ್ಕರ ಪ್ರಾರ್ಥನೆ ಮಾಡಿದರೆ ಸಾಕು ಅಂದುಕೊಳ್ಳುತ್ತೆ. ಹೌದು, ನಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ, ಆದರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದು ತುಂಬ ತುಂಬ ಅವಶ್ಯಕತೆಯಾಗಿದೆ. ಪ್ರಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಹಳೆ ಒಡಂಬಡಿಕೆ ಒಂದು ಘಟನೆ ತುಂಬ ಇಷ್ಟವಾಗುತ್ತೆ. ಏನಪ್ಪ ಅಂತ ಹೇಳಿದರೆ, ಮೋಶೆ ಆರೋನರ ಒಂದು ಕೆಳಗಡೆ ಯುದ್ಧ ಮಾಡ್ತಿದ್ದಾರೆ. ಮೋಶೆಗೆ ತುಂಬ 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 ವಯಸ್ಸಾಗ್ಬಿಟ್ಟಿದೆ, ಅವ್ರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರೆ, ಅವರು ಯುದ್ಧ ಮಾಡೋದಕ್ಕೆಲ್ಲ ಏನು ಆಗೋದಿಲ್ಲ. ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಯುದ್ಧ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವಾಗ ಕೆಳಗಡೆ ಆರೋನವ್ರು ಏನು ಮಾಡ್ತಿದ್ದಾರೆ, ಆರೋನೆಲ್ಲ ಯುದ್ಧ ನಡೆಸುತ್ತಿದ್ದಾರೆ. ಬೆಟ್ಟದ ಮೇಲೆ ಮೋಶೆ ಏನು ಮಾಡ್ತಿದ್ದಾರೆ, ಕರ್ರಗಳನ್ನೆತ್ತಿ ದೇವರನ್ನು ಏನು ಮಾಡ್ತಿದ್ದಾರೆ, ಆರಾಧಿಸ್ತಾರೆ, ದೇವರನ್ನು ಮಹಿಮೆ ಪಡಿಸ್ತಾರೆ. ಇವಾಗ ಅಲ್ಲಿ ಏನಪ್ಪ ನಡೀತಿದ್ದಾರೆ, ಕರಗಳನ್ನು ಎತ್ತಿರಬೇಕಾದ್ರೆ ಇಲ್ಲಿ ಕೆಳಗಡೆ ಏನಾಗುತ್ತಿದೆ, ಯುದ್ಧ ಗೆಲ್ಲುತ್ತಿದ್ದೆ. ಇವಾಗ ಕರಗಳನ್ನು ಇಳಿಸಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದರೆ, ವಯಸ್ಸಾಗಿದೆ, ಅವನ ಕೈಯಲ್ಲಿ ಕರಗಳನ್ನು ಎತ್ತಿಕೊಂಡು ನಿಲ್ಲೋದಕ್ಕಾಗುತ್ತಿಲ್ಲ. ಇವಾಗ ಏನಾಗುತ್ತಿದೆ ಹೇಳಿದರೆ, ಆ ಕರವನ್ನು ಇಳಿಸಬೇಕಾದ್ರೆ ಆರೋನನು ಸೋಲನ್ನು ನೋಡುತ್ತಿದ್ದಾರೆ. ಈಗ ಅವರ ಜೊತೆಗಿದ್ದ 2 ಸೇವಕರು ಏನು ಗೊತ್ತಾ ಮಾಡ್ತಾರೆ, ಅದನ್ನು ನೋಡಿದ ತಕ್ಷಣ ಗೊತ್ತಾ ಮಾಡ್ತಾರೆ. ಪ್ರಿಯ ದೇವರ ಮಕ್ಕಳು, ಅದನ್ನು ಓದಬೇಕಾದ್ರೆ ನಮಗೆ ಅದನ್ನು ಇಮ್ಯಾಜಿನ್ ಮಾಡಿ, ನಾನು ತುಂಬ ದಿವಸ ನೋಡಿದ್ದೀನಿ. ಅಲ್ಲಿ ಏನು ಗೊತ್ತಾ ಮಾಡಿದ್ರು, ಅಕ್ಕಪಕ್ಕದ ಕಲ್ಲುಗಳನ್ನ ತಂದು ಏನು ಗೊತ್ತಾ ಮಾಡಿದ್ರು, ಆ ಕೈಗಳಿಗೆ ಒಂದು ಸ್ತಂಭವಾಗಿಟ್ಟು ಏನು ಮಾಡಿದ್ರು, ಬ್ಯಾಲೆನ್ಸ್ ಮಾಡಿಟ್ಟು ಆ ಕರವನ್ನು ಎತ್ತಿ ಹಿಡಿಯುವ ಹಾಗೆ ಮಾಡಿದರು.
ಅವರ ಬಗ್ಗೆ ಹೆಚ್ಚಾಗಿ ಅವರಿಬ್ಬರ ಬಗ್ಗೆ ಹೆಚ್ಚಾಗಿ ವೇದದಲ್ಲೂ ಬರೆಯಲ್ಪಟ್ಟಿಲ್ಲ. ಆದರೆ ಆ ಯುದ್ಧ ನಡೆಯಬೇಕಾದ್ರೆ, ಆ ಕಾರ್ಯ ನಡೆಯಬೇಕಾದ್ರೆ ದೇವರು ಮೋಶೆಗೆ ಕೊಟ್ಟಂತ 2 ಸೇವಕರಿಗೆ ಗೊತ್ತಾ ಮಾಡಿದರು, ಅವರ ಮೋಶೆಯ ಕರವನ್ನು ಎತ್ತಿ ಹಿಡಿಯುವಂತೆ ಕಲ್ಲುಗಳನ್ನು ಏನು ಮಾಡಿದರು, ಜೊತೆಗೆ ಸಪೋರ್ಟ್ಗೆ ಇಟ್ಟಿದ್ರು. ಇದರ ಅರ್ಥ ಏನಪ್ಪ ಅಂತ ಕೇಳಿದರೆ, ಸೇವಕರು ಅವರು ಪ್ರಾರ್ಥನೆ ಮಾಡ್ತಾರೆ, ಹೇಗಿದ್ರು ಪ್ರಾರ್ಥನೆ ಮಾಡ್ತಾರೆ, ಅವ್ರು ಹೇಗಿದ್ರು ಮಾಡಿಕೋದು ಅಲ್ಲ ಪ್ರಿಯ ದೇವರ ಮಕ್ಕಳೇ. ಅವರೊಂದಿಗೆ ಸೇರಿ ನಾವು ಏನು ಮಾಡಬೇಕು, ಅವರು ಮಾಡುವ ಸೇವೆಯೊಂದಿಗೆ ನಾವು ಸೇರಿ ನಿಲ್ಲಬೇಕಾಗಿರೋದು ತುಂಬ ಅವಶ್ಯಕತೆಯಾಗಿದೆ. ಇಂದು ಸಭೆಯಾಗಿ ಕುಳಿತಿರುವಂಥ ನೀವು, ಸಭೆ ಅಂದರೆ ದೊಡ್ಡ ಕಟ್ಟಡವನ್ನು ಹೇಳುತ್ತಿಲ್ಲ ಪ್ರಿಯ ದೇವರ ಮಕ್ಕಳು. ಅದೇ ಕಾರಣ ಅವಾಗವಾಗ ಅಪೊಸ್ತಲನ ಪೌಲನು ಚೆನ್ನಾಗಿ ಹೇಳುತ್ತಾರೆ, ಸಭೆ ನೀವೇ ಸಭೆಯಾಗಿದ್ದೀರಾ. ನೀವೆಲ್ಲರೂ ಕೂಡಿ ಬರುವಾಗ ನಿಮ್ಮನ್ನೇನಂತ ಕರೀತಾರೆ, ಸಭೆ ಎಂಬುದಾಗಿ ಕರೆಯುತ್ತಾರೆ. ಈಗ ಸಭೆಯಾಗಿರುವ ನೀವುಗಳು ಏನು ಗೊತ್ತಾ ಮಾಡಬೇಕು, ತಮ್ಮ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡುವುದು, ಅವರೊಂದಿಗೆ ನಿಲ್ಲುವುದು ತುಂಬ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸೇವೆಗಳು, ಅನೇಕ ಸೇವಕರುಗಳು ಇವತ್ತು ತನ್ನ ಜೀವಿತದಲ್ಲಿ ಕಾಣುತ್ತಿರುವ ಪರಿಸ್ಥಿತಿಗಳಲ್ಲಿ, ಅವರು ತವಕಿಸುವ ಪರಿಸ್ಥಿತಿಗಳಲ್ಲಿ ಸಭೆ ವಿಶ್ವಾಸಿಗಳವರನ್ನು ಕೈ ಬಿಡುವಂಥ ಒಂದು ಪರಿಸ್ಥಿತಿಯಾಗಿದೆ. ಹಲ್ಲೆಲೂಯಾ. ಧ್ಯಾನಕ್ಕೋಸ್ಕರ ನಾನು ಮಾಡಿದ್ದ ವಾಕ್ಯವೇ ಬೇರೆ. ನಾನು ಎಬೇಸರಿ ಬರೆದ ಪತ್ರಿಕೆಯಲ್ಲಿ ಯಾವುದೋ ಒಂದು ವಾಕ್ಯವನ್ನು ತೆಗೆದುಕೊಂಡು ಮಾತಾಡೋಣ ಅಂದುಕೊಂಡಿದ್ದೆ. ಪ್ರಿಯ ದೇವರ ಗಾಡಿಯಲ್ಲಿ ಬರಬೇಕಾದ್ರೆ ನನ್ನಲ್ಲಿ ದೋಚಿದ ಕೆಲವೊಂದು ಕಾರ್ಯಗಳು ಯಾಕೆಂತ ಕೇಳಿದರೆ, ಇದೇ 11ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ ಓದೋಣ. ಆಮೇಲೆ ಈ ಕ್ರೈಸ್ತರ ಹೆಸರು ಎಂಬ ಮೊದಲು ಬಂತು ಎಂಬುದರ ಬಗ್ಗೆ ಕುರಿತು ನಾನೇನು ಮಾಡ್ತಿದ್ದೆ ಅಂದರೆ, ಬೆಳಗ್ಗೆಯಿಂದ ಧ್ಯಾನ ಮಾಡ್ತಿದ್ದೆ. ಬೆಳಗ್ಗೆ ಎದ್ದೇಳಬೇಕಾದ್ರೆ ಇದ್ರ ಬಗ್ಗೆ ಧ್ಯಾನ ನನಗೆ ಯಾಕೋ ಗೊತ್ತಿಲ್ಲ. ಕ್ರೈಸ್ತರ ಹೆಸರು ಬಂತಲ್ವಾ, ಅಲ್ಲಿ ಏನೆಲ್ಲ ನಡೀತು, ಅವಾಗ ಏನೆಲ್ಲ ಆಯಿತು, ಈ ಕ್ರೈಸ್ತರ ಸೇವೆಯಲ್ಲಿ, ಈ ಕ್ರೈಸ್ತನಿಗೋಸ್ಕರ ಮಾಡುತ್ತಿರೋ ಸೇವೆಯಲ್ಲಿ ಏನೆಲ್ಲ ನಡೆಯಿತು, ಹೇಗೆ ಕಾರ್ಯಗಳು ನಡೆದು ಎಂಬುದಾಗಿ ಬೆಳಗ್ಗೆಯಿಂದ ಧ್ಯಾನ ಮಾಡ್ತಾ ಬರ್ತಿರ್ಬೇಕಾದ್ರೆ ಪ್ರಿಯ ಮಕ್ಕಳೇ, ನನ್ನಲ್ಲಿ ಬಂದಂಥ ಈ ವಾಕ್ಯಗಳೇ, ಅಪೊಸ್ತಲನ ಪೇತ್ರನು ಸೆರೆಮನೆಯಲ್ಲಿ ಇರಬೇಕಾದರೆ ದೇವದೂತನು ಬಂದು ಅವರನ್ನು ಬಿಡಿಸಿದ್ದು ಸತ್ಯ, ಆದರೆ ಅದಕ್ಕೆ ಕಾರಣವಾದದ್ದು ಸಭೆಯ ಮಕ್ಕಳಾಗಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂದು ನಿಮ್ಮ ಸೇವಕರಾಗಲಿ, ಸಭೆಯ ಸೇವಕರುಗಳಾಗಿರುವಂಥ ಸೇವಕರುಗಳು ಅವರ ಸೇವೆಯನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ತರಬೇಕಾಗಿರುವುದು ಅವರು ನಿಂತಿದ್ದಾರೆ. ಆದರೆ ಅವರೊಂದಿಗೆ ಸೇರಿ ಪ್ರಾರ್ಥನೆಯಲ್ಲಿ ಭಾಗಿಯಾಗಬೇಕಾಗಿರುವುದು ಸಭೆ ವಿಶ್ವಾಸಿ ಮಕ್ಕಳ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಹಲ್ಲೆಲೂಯಾ. ನಾನು ಸಭೆಗೆ ಬರ್ತೇನೆ ಪಾಸ್ಟರ್, ನಾವೇನು ವಾರ ಆದರೆ ಸಭೆಗೆ ಬರ್ತೀವಲ್ಲ, ಇನ್ನೇನು ಬೇಕಾಗಿದೆ ಪಾಸ್ಟರ್? ಅಲ್ಲ ಪ್ರಿಯ ಮಕ್ಕಳೇ, ನೀವು ಕ್ರೈಸ್ತನ ಸ್ವಂತ ರಕ್ಷಕನಾಗಿ ಒಪ್ಪಿಕೊಂಡ ನಂತರ ನಿಮಗೂ ಅದು ಪಾಲಾಗಿ ನಿಂತಿದೆ. ಹಲ್ಲೆಲೂಯಾ. ಇವತ್ತು ವೇದನೆಯಾದ ಕಾರ್ಯವಾಗಿದೆ ಪ್ರಿಯ ಮಕ್ಕಳೇ. ಅನೇಕ ಸಭೆ ವಿಶ್ವಾಸಿಗಳು ಸೇವಕರುಗಳನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅದೇ ತಿಳಿಸಿಕೊಳ್ಳೋ ಒಂದು ನಿಮಿಷ. ರೋಮಾಪುರದ ಬರೆದ ಪತ್ರಿಕೆ 15ನೇ ಅಧ್ಯಾಯ 30-31ನೇ ವಾಕ್ಯ ಓದೋಣ. 15ನೇ ಅಧ್ಯಾಯ. ಅಲ್ಲ, ಕರೆಕ್ಟ್ ಓದು. ಆಮೇಲೆ ಅಪೊಸ್ತಲನ ಪೌಲನು ಈ ಪತ್ರಿಕೆಯನ್ನು ಬರೀಬೇಕಾದ್ರೆ ರೋಮಾಪುರದಲ್ಲಿ ಇರುವಂಥ ಜನರಿಗೆ ಕೇಳಿದ ಒಂದು ಪ್ರಶ್ನೆ, ಒಂದು ವಿಜ್ಞಾಪನೆ ಏನಪ್ಪ ಅಂತ ಕೇಳಿದರೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿರಿ ಎಂಬುದಾಗಿ ಕೇಳಿದ್ರಿ. ಯಾಕೆ ಅಂತ ನಿಮಗೆ ಗುರುತರಿಸಿದೆ ಅಂದರೆ, ಪ್ರಿಯ ದೇವರ ಮಕ್ಕಳೇ, ಸೇವೆಯನ್ನು ಮಾಡುತ್ತಿರುವ ಒಂದು ಸೇವಕರಿಗೆ ಸಭೆ ವಿಶ್ವಾಸಿ ಮಕ್ಕಳ ಪ್ರಾರ್ಥನೆ ಎಷ್ಟು ಅಗತ್ಯವಾಗಿದೆ ಅಂತ ಹೇಳಿದರೆ, ಅಪೊಸ್ತಲನ ಪೌಲನು ಹೇಳುತ್ತೆ 31ನೇ ವಾಕ್ಯ ಓದಿ. ದೇವರು ನನ್ನನ್ನು ಓದಿ. ಆಮೇನ್. ಅಲ್ಲಿ ಅಪೊಸ್ತಲನ ಪೌಲನು ಸೇವೆ ಮಾಡಬೇಕಾದ್ರೆ ತುಂಬ ಅಗತ್ಯವಾಗಿದೆ. ಆ ಸೇವೆಗಳಲ್ಲಿ ಅವರಿಂದ ಎಲ್ಲರಿಂದ ತಪ್ಪಿಸಿಕೊಳ್ಳಬೇಕು, ದೇವರ ನಾಮವನ್ನು ಮಹಿಮೆಪಡಿಸಬೇಕಂತ ಹೇಳಿದರೆ ನೀವು ನನಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಅಪೊಸ್ತಲನ ಪೌಲನು ಆ ಜನರ ಬಳಿಯಲ್ಲಿ ಏನು ಮಾಡಿದರು, ಕೇಳಿಕೊಂಡರು.
ಅದರ ಅರ್ಥ ಏನಪ್ಪ ಅಂತ ಹೇಳಿದರೆ, ಸಭೆಯವರು ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಬೇಕದು ತುಂಬ ಅವಶ್ಯಕತೆಯಾಗಿದೆ ಎಂಬುದನ್ನು ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ರೋಮಪುರದವರಿಗೆ ತಿಳಿಸಿಕೊಟ್ಟರು. ನೀವು ಆಲಯಕ್ಕೆ ಬರುತ್ತೀರಾ, ವಾರವಾದ ಆಲಯಕ್ಕೆ ಬರುತ್ತೀರಾ, ಅದು ಏಕೆ ಗೊತ್ತಾ? ನಾನು ದೇವರ ಅಂಗೀಕರಿಸಿಕೊಂಡು ಭಾನುವಾರ ಸಭೆಗೆ ಹೋಗಬೇಕು, ನಾನು ಕ್ರೈಸ್ತನೆಲ್ಲವೆಂದು ಬರುತ್ತೀರಾ. ಹೌದು, ಅದರ ಬದಲಾವಣೆ ಇಲ್ಲ, ಅದು ತುಂಬ ಒಳ್ಳೆಯದು. ಆದರೆ ಪ್ರಿಯ ಮಕ್ಕಳೇ, ಸಭೆಗೆ ಬರುತ್ತಿರುವ ನೀವುಗಳು ಸೇವಕರೊಂದಿಗೆ ಸೇರಿ ಪ್ರಾರ್ಥನೆ ಮಾಡಬೇಕಿರೋದು, ಈ ಸೇವೆ ಅಭಿವೃದ್ಧಿ ಹೊಂದಬೇಕಂತ ಹೇಳಿದರೆ ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ ಸೇವಕರೊಂದಿಗೆ ಸೇರಿ ಪ್ರಾರ್ಥನೆ ಮಾಡಬೇಕಿರೋದು ತುಂಬ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅನೇಕರು ಅದೆಲ್ಲ ಮಾಡೋದೇ ಇಲ್ಲ, ನಾವೆಲ್ಲ ಮಾಡೋದೇ ಇಲ್ಲ ಅಲ್ವಾ? ಪಾಸ್ಟ್ರಿಗೆ ಬರಲೇಬೇಕು, ನಾವು ಕರೆದ್ರೆ ಪಾಸ್ಟ್ರು ಬರಲೇಬೇಕು. ಅವರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ, ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಾಕ್ಯ ಓದೋಣ. ಆಮೆನ್. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅಪೊಸ್ತಲನ ಪೌಲನು ಇಲ್ಲಿಯೂ ಸಹ ಎಫೆಸದ ಪತ್ರಿಕೆಯಲ್ಲಿ ಹೇಳುತ್ತಿದ್ದಾರೆ, ಕೊನೆಯದಾಗಿ ಬರೀಬೇಕು ಹೇಳುತ್ತಿದ್ದಾರೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಸೇವಕರಿದ್ದಾರೆ. ಆದರೆ ಅಲ್ಲಿ ಇನ್ನೂ ಅಂದವಾಗಿ ಬರೆಯಲ್ಪಟ್ಟಿದೆ, ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರನಿಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಇದರ ಅರ್ಥ ಏನಪ್ಪ ಅಂತ ಕೇಳಿದರೆ, ಸೇವೆಯಲ್ಲಿ ಪೌಲನು ದೃಢವಾಗಿ ನಿಂತುಕೊಳ್ಳಬೇಕು. ಆತನು ಬಾಯಿ ತೆರೆದಾಗ ದೇವರು ಇನ್ನು ಮರೆಯಾಗಿಟ್ಟಿರುವ ಸತ್ಯಗಳನ್ನು ಪೌಲನಿಗೆ ತಿಳಿಸಬೇಕೆಂಬುದಾಗಿ ಅಪೊಸ್ತಲನ ಪೌಲನು ಅವರಿಗೆ ಕೇಳಿಕೊಳ್ಳುತ್ತಾ, ನನಗೋಸ್ಕರ ನೀವೇನು ಮಾಡಿರಿ? ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಮಕ್ಕಳೇ, ಸೇವೆ ಎಂಬುದೇನು ಗೊತ್ತಾಗ್ಬಿಟ್ಟಿದೆ ಈಗಲ್ಲ, ಪಾಸ್ಟರ್ ಮಾತ್ರ ಮಾಡಬೇಕು. ಪಾಸ್ಟರ್ ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹೌದು, ಇದ್ದಾರೆ, ನಮಗೋಸ್ಕರ ಪ್ರಾರ್ಥನೆ ಮಾಡೋಕ್ಕಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಯಾರಿದ್ದಾರೆ? ಹಲ್ಲೆಲೂಯಾ. ನಮಗೆ ಒಂದು ಹುಷಾರಿಲ್ಲ ಅಂತ ಹೇಳಿದ್ರೆ ತಕ್ಷಣ ಯಾರಿಗೆ ಫೋನ್ ಮಾಡ್ತೀವಿ? ಯಾರಿಗೆ ಮಾಡ್ತೀರಿ ಹೇಳಿ? ಒಂದು ಕಷ್ಟ ಯಾರಿಗೆ ಫೋನ್ ಮಾಡ್ತೀವಿ? ಯಾವುದೋ ಒಂದು ಪರಿಸ್ಥಿತಿ, ಯಾವುದೋ ಒಂದು ಪ್ರಾಬ್ಲಮ್, ಏನೋ ಒಂದು ಪೊಲೀಸ್ ಕೇಸ್, ಏನೋ ಯಾರಿಗೆ ಫೋನ್ ಮಾಡ್ತೀವಿ? ಅಷ್ಟೇ ಪ್ರಾರ್ಥನೆ ಮಾಡಿ ಅಷ್ಟೇ ಮಾಡ್ತೀವ ಇಲ್ವಾ? ಹಾಗಾದರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಯಾರಿದ್ದಾರೆ? ಸೇವಕರುಗಳಲ್ಲಿರುವಂಥ ಕೆಲವು ಗುಣಲಕ್ಷಣಗಳಿವೆ ಅಂತ ಕೇಳಿದ್ರೆ ಕೆಲವರು ಹೊರಗಡೆ ಕೇಳುವುದಿಲ್ಲ. ಯಾಕೆ ಇದನ್ನು ಹೇಳ್ತೀನಿ? ಪೌಲನು ಇದನ್ನು ಕೇಳಿದ್ದಾರೆ. ನಾನು ಬೈಬಲಿಂದ ಹೊರಗಡೆ ಯಾವುದನ್ನು ಮಾತಾಡ್ತಿಲ್ಲ, ಯಾವ ಸೇವಕರ ಮಾತನ್ನು ಕೇಳಿ ಮಾತಾಡ್ತಿಲ್ಲ. ವೇದದಲ್ಲಿ ಬರೆಯಲ್ಪಟ್ಟಿದ್ದರೂ ನಿಮಗೆ ನಾನು ಬೋಧನೆ ಮಾಡುತ್ತಿದ್ದೇನೆ. ಅಪೊಸ್ತಲನ ಪೌಲನು ಕೇಳಿದರು. ಪೇತ್ರನಿಗೆ ಪ್ರಾರ್ಥನೆ ಮಾಡಿದಾಗಲೇ ಬಿಡುಗಡೆ ಆಗಿತ್ತು. ಇವತ್ತು ನೀವುಗಳು ಪ್ರಾರ್ಥನೆ ಮಾಡಿದರೆ ನೀವು ಸೇವೆ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಾಗಿದೆ. ಸೇವಕರುಗಳು ಹೋರಾಡುತ್ತಿದ್ದಾರೆ. ಯಾಕೆ ಅಂದರೆ, ಪ್ರಿಯ ದೇವರ ಮಕ್ಕಳ, ನಾನು ಹೇಳಿದ್ನಲ್ಲ, ಯುದ್ಧವನ್ನು ಗೆಲ್ಲಬೇಕಾದರೆ ಮೋಸೆ ಮಾತ್ರ ಕರಳೆತ್ತಲಿಲ್ಲ. ಮೋಶೆಯೊಂದಿಗೆ ಸೇರಿ ಜೊತೆಗಿದ್ದವರೆಲ್ಲ ಏನು ಮಾಡಿದರು? ಸಹಾಯ ಮಾಡಿದರು. ಒಂದು ದೊಡ್ಡ ಕಾರ್ಯ ಅಂತ ಹೇಳಿದರೆ ಒಬ್ಬರೇ ಮಾಡೋದು ಸಾಧ್ಯವಿಲ್ಲ. ಎಲ್ಲರೂ ಒಂದಾಗಿ ಸೇರಿ ನಿಂತರೆ ಅದನ್ನು ಜಯಿಸೋದಕ್ಕೆ ಸಾಧ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪ್ರಿಯ ದೇವರ ಮಕ್ಕಳೇ, ಈ ಸೇವೆ ಇನ್ನೂ ದೊಡ್ಡದಾಗಿ ಬೆಳಿಬೇಕಂದ್ರೆ ಸೇವಕರು ಮಾತ್ರ ಪ್ರಾರ್ಥನೆ ಮಾಡ್ಕೊಂಡು ಅವ್ರು ಮಾತ್ರ ಸೇವೆ ಹೆಂಗೆ ದೊಡ್ಡದಾಗಿ ತೆಗೆದುಕೊಂಡು ಹೋಗಲಿ. ಹೊರಗಡೆ ಕೆಲವೊಂದು ವಿಶ್ವಾಸಗಳು ಕೇಳಿದ್ದಾರೆ. ನಾನು ಅನೇಕ ಕಡೆ ನೋಡಿದ್ದೀನಿ, ಅವ್ರ ಸೇವೆ ಎಲ್ಲ ಚೆನ್ನಾಗಿದೆ, ಫಸ್ಟ್ ನೀವು ಮಾತ್ರ ಯಾಕೆ ಫಸ್ಟ್ ಚೆನ್ನಾಗಿ ಮಾಡ್ತಿಲ್ಲ? ನೀನು ಪ್ರಾರ್ಥನೆ ಮಾಡ್ದ ಫಸ್ಟು? ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಈ ಸೇವೆಗೆ ತುಂಬ ಮುಖ್ಯವಾಗಿದೆ. ನೀವು ಪ್ರಾರ್ಥನೆ ಮಾಡದೆ ನಿಮ್ಮ ಅಗತ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ, ಇಲ್ಲ ಅಂತಿಲ್ಲ. ನಿಮ್ಮ ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಭವಿಷ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಇಲ್ಲ ಅಂತಿಲ್ಲ. ಆದರೆ ಈ ಸೇವೆ ಅಭಿವೃದ್ಧಿ ಹೊಂದಬೇಕಂತ ಹೇಳಿದರೆ ದೇವ ಸೇವಕರೊಂದಿಗೆ ಸೇರಿ ನೀವುಗಳು ಪ್ರಾರ್ಥನೆ ಮಾಡುವುದು ತುಂಬ ಅವಶ್ಯಕತೆಯಾಗಿದೆ. ಪ್ರಿಯ ದೇವ ಮಕ್ಕಳೇ, ಅದನ್ನು ಬಿಟ್ಟು ನೀವು ಸುಮ್ಮನೆ ಕುಳಿತಿದ್ದೀರಾ, ಸುಮ್ಮನೆ ವಾರ ಆದರೆ ಸಭೆಗೆ ಬರುತ್ತೀರಾ ಅಂತ ಹೇಳಿದರೆ ವ್ಯರ್ಥವಾಗಿ ಕಾಣಲ್ಪಡುತ್ತದೆ. ಹಲ್ಲೆಲೂಯಾ. ಅನೇಕ ಒಂದು ಸೇವಕರು ಒಂದು ಸಾಕ್ಷಿ ಹೇಳಬೇಕಾದ್ರೆ ನಾನು ಕೇಳಿದೆ ಒಂದು ಸಲ. ಅವರ ಪರಿಸ್ಥಿತಿಯನ್ನು ಸೇವೆ ಮಾಡಬೇಕಾದ್ರೆ ಸಭೆ ವಿಶ್ವಾಸಿಗಳು ಯಾರು ಅರ್ಥನೇ ಮಾಡಿಕೊಳ್ಳಿಲ್ಲ.
ಇದು ನಾರ್ತ್ ಇಂಡಿಯಾದಲ್ಲಿ ನಡೆದಿದ್ದ ಘಟನೆ, ಉತ್ತರ ಪ್ರದೇಶಗಳಲ್ಲಿ ನಡೆದಿದ್ದ ಘಟನೆ. ಸಭೆ ವಿಶ್ವಾಸಿ ಮಕ್ಕಳು ಅವ್ರಿಗೆ ಅರ್ಥ ಮಾಡೋದು ಸ್ವಲ್ಪ ಕಷ್ಟ. ಅಲ್ಲಿ ಇರುವ ಜನರು ಇಂಥ ಪರಿಸ್ಥಿತಿಯನ್ನು ಅರ್ಥ ಮಾಡಿ ತುಂಬ ಕಠಿಣವಾದ ಪರಿಸ್ಥಿತಿ. ಹೀಗೆ ಇರಬೇಕಾದರೆ ಏನಪ್ಪ ಆಯ್ತು ಅಂತ ಹೇಳಿದರೆ ಅವರ ಒಂದು ಪರಿಸ್ಥಿತಿ ತುಂಬ ಕಠಿಣವಾಗಿತ್ತು, ಸೇವಕರ ಒಂದು ಪರಿಸ್ಥಿತಿ ತುಂಬ ಕಠಿಣವಾಗಿತ್ತು. ಈಗ ಆ ಸೇವಕರು ಏನು ಮಾಡಿದ್ರು, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ. ಅವರು ದೇವರನ್ನು ಬಿಡಲಿಲ್ಲ. ಇನ್ನೊಂದು, ಅವರ ಪರಿಸ್ಥಿತಿಯನ್ನು ದೂರ ಬಿಟ್ಟು ಅವರ ಪರಿಸ್ಥಿತಿಯನ್ನು ಯೋಚನೆ ಮಾಡಲಿಲ್ಲ ಸೇವಕರು. ಅದನ್ನು ಬಿಟ್ಟು ದೇವರ ಮಕ್ಕಳಿಗೋಸ್ಕರ, ದೇವರು ರಕ್ತವನ್ನು ಸುರಿಸಿ ರಕ್ಷಿಸಿದಂಥ ಈ ಜನರಿಗೋಸ್ಕರ ನಾನೇನು ಮಾಡಬೇಕು, ಸೇವೆಯನ್ನು ಮಾಡಬೇಕೆಂದು ವೈರಾಗ್ಯದಿಂದ ಸೇವೆಯನ್ನು ಮಾಡುತ್ತಿದ್ದರು. ಆದರೆ ಪ್ರಿಯ ದೇವರ ಮಕ್ಕಳೇ, ಆ ಸೇವಕರ ಜೀವಿತದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು ಹೇಗಪ್ಪ ಅಂತ ಹೇಳಿದರೆ, ಅವರು ಕೊನೆಗೆ ಸೇವೆಯನ್ನು ಬಿಟ್ಟು ಹಿಂದೆ ಹೋಗೋ ಪರಿಸ್ಥಿತಿ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಅವರಿಗೆ ಹೋರಾಟ. ನೀವು ಅಂದುಕೊಂಡಿದ್ದೀರಾ, ನೀವೆಲ್ಲ ಅಂದುಕೊಂಡಿದ್ದೀರಾ, ಏನು ಗೊತ್ತ ಅಂದ್ಕೊಂಡಿದ್ದೀರಾ, ಪಾಸ್ಟ್ರುಗಳು ಬಂದು ಧೈರ್ಯಕ್ಕೆ ಬರ್ತಾರೆ ಅಂದ್ಬಿಟ್ಟು. ನೀವು ಪಾಸ್ಟ್ರುಗಳು ಬಂದು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಾರೆ, ನಿಮಗೋಸ್ಕರ ಸೇವೆ ಮಾಡ್ಬೇಕಾದ್ರೆ ಮನೆಗಳಲ್ಲಿ ನಡೆಯುವ ಕಾರ್ಯಗಳೇನು ಗೊತ್ತಾ, ನೀವು ಸಭೆಗೋಸ್ಕರ ಮಾತ್ರ ಏನು ಮಾಡ್ತಿದ್ದೀರಾ, ಕುಟುಂಬಕ್ಕೋಸ್ಕರ ಏನು ಮಾಡ್ತಿಲ್ಲ, ನಮಗೋಸ್ಕರ ಏನು ಮಾಡ್ತಿಲ್ಲ ಎಂಬ ಒಂದು ಪ್ರಶ್ನೆ ಎದ್ದೇಳ್ತದೆ. ಸೇವಕರುಗಳು ದೃಢವಾಗಿ ಬಂದ್ಬಿಡ್ತಾರೆ. ಅವರು ಯಾವುದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ಅವ್ರು ಬಂದು ನಿಂತಾಗ ಅವರ ಹಿಂದೆ ಇರೋ ಪರಿಸ್ಥಿತಿಗಳನ್ನು ಯೋಚನೆ ಮಾಡೋದಿಲ್ಲ. ಅದರಲ್ಲಿ ನಡೆಯುವಂಥ ಕೆಲವೊಂದು ಕಾರ್ಯಗಳಿಂದ ಒಂದು ಸೇವಕರು ಸೇವೆನೇ ಬಿಟ್ಟಿಂದ ಹೋದರು. ನಾನು ಹೇಳಲು ಬಳ್ತಿರೋದ ಕಾರ್ಯ ಏನಪ್ಪ ಅಂತ ಹೇಳಿದರೆ, ಇವಾಗ ಇಲ್ಲಿ ಈ ಬಿದಿರುಕಲ್ಲಲ್ಲಿ ನಡೀತಿರುವಂಥ ಈ ಸೇವೆ ಇನ್ನೂ ಅಭಿವೃದ್ಧಿ ಹೊಂದಬೇಕು, ಇನ್ನೂ ದೊಡ್ಡದಾಗಿ ಬೆಳಿಬೇಕು, ಇನ್ನೂ ದೇವರ ಆತ್ಮಗಳು ದೇವರ ಹುಡುಕಿ ಬರಬೇಕಂತ ಹೇಳಿದ ಪ್ರಿಯ ಮಕ್ಕಳೇ, ಸೇವಕರೊಂದಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಬೇಕಾಗಿರೋದು ತುಂಬ ತುಂಬ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅಂದುಕೊಂಡಿದ್ದೀರಾ ಏನೋ ಬರೀ ಸಭೆಗೆ ಬರೋದು ಮಾತ್ರ ನಮ್ಮ ಕರ್ತವ್ಯ ಅಲ್ಲ. ಪ್ರಿಯ ಮಕ್ಕಳೇ, ನೀವು ಪ್ರಾರ್ಥನೆ ಮಾಡಬೇಕಾದ ತುಂಬ ಅವಶ್ಯಕತೆಯಾಗಿದೆ. ನೀವು ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ನೀವು ಒಪ್ಪಿಸಿಕೊಡಬೇಕು. ದೇವರ ಸಮ್ಮುಖ, ದೇವರೇ ನಾನು ಈ ಸೇವೆಯಲ್ಲಿ ಪಾಲುಗಾರನಾಗಿದ್ದೆ, ನಾನೇನು ಮಾಡಬೇಕಾಗಿದ್ದೀನಿ, ಇಲ್ಲಿಂದ ಮುಂದೆ ಹೋಗಬೇಕೆಂಬುದಾಗಿ. ಅನೇಕ ವಿಶ್ವಾಸಿಗಳಲ್ಲಿ ಆ ಒಂದು ಆಲೋಚನೆ ಬರೋದಿಲ್ಲ. ಆದರೆ ಒಂದು ಪ್ರಶ್ನೆ ಮಾತ್ರ ಕೇಳ್ತಾರೆ, ಪಾಸ್ಟ್ರೇ ನಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಪಾಸ್ಟ್ರೇ ನಮ್ಗೆ ಕಷ್ಟ ಇದೆ. ಪಾಸ್ಟ್ರೇ ಎಬ್ರಿಯರಿಗೆ ಬರೆದ ಪತ್ರಿಕೆ 13-17 ವಾಕ್ಯನ ಓದೋಣ. 17 ವಾಕ್ಯ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ಆಮೇಲೆ தமிழ் வாசிங்க ஒரு நாடு. உங்களை நடத்துகிறவர்கள் ஆத்துமாக்காக உத்தரவாதம் பண்ணுகிறவர். ஆமென். விழித்திருக்கிறவர்கள் ஆனபடினாலே அவர்கள் துக்கத்தோட அல்ல சந்தோஷத்தோட அதை செய்யும்படி அவர்களுக்கு கீழ்ப்படிந்து அடங்குங்கள். ஆமென். ஹalleluya. துக்கத்தோட அப்படி செய்தால் அது உங்களுக்கு பிரயோஜனமாய் இருக்க மாட்டாது. ಆಮೆನ್. ಹalleluya. ಹalleluya. ಪ್ರಿಯ ದೇವರ ಮಕ್ಕಳೇ, ಫಸ್ಟ್ ನಾವು ಕಾಣಿಕೆ ಕೊಡ್ತೀವಿ. ಫಸ್ಟ್ ಇನ್ನೇನು ಬೇಕು, ಕೆಲವರ ಆಲೋಚನೆಗಳು. ನಿಮ್ಮ ಆತ್ಮಗಳಿಗೆ ಅವರು ಲೆಕ್ಕ ಒಪ್ಪಿಸಬೇಕಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಆತ್ಮಗಳಿಗೆ ಅವರು ಲೆಕ್ಕ ಒಪ್ಪಿಸುವಂಥ ಒಂದು ಹಂಗಿನಲ್ಲಿ ಬಂದು ನಿಂತಿದ್ದಾರೆ. ಹಾಗಾದರೆ ನೀವು ಗೊತ್ತ ಮಾಡಬೇಕು, ಅವರಿಗೆ ಅಧೀನರಾಗಿರಬೇಕು. ಅವರಿಗೆ ನಮ್ಮನ್ನು ನಾವೇನು ಮಾಡಬೇಕು, ಒಪ್ಪಿಸಿಕೊಳ್ಳ. ಅವರು ಹೇಳುವಂಥ ಮಾತುಗಳಿಗೆ ವಿಧೇಯರಾಗಿ ನಾವು ನಡೆದುಕೊಳ್ಳುವುದು ತುಂಬ ತುಂಬ ಅವಶ್ಯಕತೆಯಾಗಿದೆ. ಪ್ರಿಯ ದೇವರ ಮಕ್ಕಳೇ, ಪೇತ್ರನು ಸೆರೆಮನೆಯಲ್ಲಿ ಇದ್ದಾಗ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದಂಥ ಆ ಸಭೆಯ ಜನರು ಹೀಗೆ ದೇವರಲ್ಲಿದ್ದರು. ಹಲ್ಲೆಲೂಯಾ. ಅವರು ಪ್ರಾರ್ಥನೆ ಮಾಡುವವರಾಗಿದ್ದರು. ಅವರು ದೇವರ ಸೇವಕರ ಮಾತುಗಳಿಗೆ ವಿಧೇಯರಾಗಿ ಕೇಳುವರಾಗಿದ್ದರು. ಆಲೋಚನೆ ಮಾಡಿ ನೋಡ್ರಿ, ಈಗೆಲ್ಲ ಪ್ರಾರ್ಥನೆ ಮಾಡಬೇಕೆಂದು ಪೇತ್ರನವರಿಗೆ ಬೋಧಿಸಿದ್ದರಿಂದ ಆ ಬೋಧನೆಗೆ ಅವರು ಕೈಗೊಂಡು ಅದನ್ನು ಕೈಗೊಂಡು ನಡೆಯುವವರಾಗಿದ್ದಾಗಿನೇ ಪೇತ್ರನ ಸೆರೆಮನೆಯಲ್ಲಿದ್ದಾಗ ಇವರೇನು ಮಾಡಿದರು ಹೇಳಿರಿ, ಇವರೇನು ಮಾಡಿದರು? ಇವರು ಪ್ರಾರ್ಥನೆ ಮಾಡೋದೊಂದಿಗೆ ಸೇರಿ ಆ ಪೇತ್ರನು ಇವರಿಗೆ ಉಪದೇಶ ಮಾಡಿದಂಥ ಕಾರ್ಯಗಳಿಗೆ ಇವರೇನು ಮಾಡಿದರು? ವಿಧೇಯರಾಗಿದ್ದರು. ಹಲ್ಲೆಲೂಯಾ. ಇವತ್ತು ನಾವು ದೇವ ಸೇವಕರಿಗೆ ವಿಧೇಯರಾಗಿ ಇಲ್ಲದೇ ಇದ್ದರೆ ಇನ್ನು ಯಾವುದ್ರೂ ನೀವು ಜಯ ಹೊಂದಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 5:17 ವಾಕ್ಯ ಓದೋಣ. ಚೆನ್ನಾಗಿ ಅಧಿಕಾರ
ಹ್ಮ್. ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಹ್ಮ್. ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಹ್ಮ್. ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಹ್ಮ್. ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂತಲೂ ಹ್ಮ್. ಆಡು ತನ್ನ ಕೂಲಿಗೆ ಯೋಗ್ಯನಾಗಿದ್ದಾನೆಂತಲೂ ಶಾಸ್ತ್ರದಲ್ಲಿ ಹೇಳಿದೆಯಲ್ಲ. ಆಮೇನ್. ಸಭೆ- ಸಾಕು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ನಿಮ್ಮ ಸಭೆಯ, ಅದು ಯಾರೇ ಆಗಿರಲಿ, ಅದು ಯಾವ ಸಭೆಯೇ ಆಗಿರಲಿ, ಅವರನ್ನು ಗೌರವಿಸಬೇಕು. ನಂತರ ಆ ಸಭೆಯ ಆ ಸಭೆಯ ಬೋಧನೆ ಮಾಡುವ ಕಷ್ಟಪಡುವ ನೀವೇನು ಮಾಡಬೇಕು? ಯೋಗ್ಯರೆಂದುಕೊಳ್ಳಬೇಕು. ಇದೆಲ್ಲ ಯಾಕೆ ನಿಮಗೆ ಹೇಳುತ್ತಿದ್ದೇನೆ ಅಂದರೆ ನಿಮಗೊಂದು ಆಲೋಚನೆ ಇರ್ಬೋದು, ಪಾಸ್ಟ್ ಹೇಳ್ಕೊ, ಇದುವರೆಗೂ ನಿಮ್ಮ ಪಾಸ್ಟ್ನ ಮಾತ್ರ ಆ ಮಾತು ಹೇಳಿಲ್ಲ. ಆದರೆ ಸಭೆ ಹೀಗೆ ನಡೆದುಕೊಳ್ಳಬೇಕಾಗಿದೆ, ತುಂಬ ತುಂಬ ಅವಶ್ಯಕತೆಯಾಗಿದೆ. ಸೇವೆ ಎಂಬುದು ಏನೋ ನಾವು ಆರಾಧನೆ ನಡೆಸ್ತಾರೆ, ಭಾನುವಾರ ಸಭೆಯನ್ನು ನಡೆಸುತ್ತಾರೆ, ಅದಕ್ಕೆ ನಾವು ಭಾನುವಾರ ಹೋದರೆ ಸಾಕು, ಅಲ್ಲ ಪ್ರಿಯ ಮಕ್ಕಳೇ. ನಾವು ಇವಾಗಲೂ ಹೇಳುತ್ತೇವೆ, ದೇವರ ಸೇವೆಯಲ್ಲಿ ಕಠಿಣವಾದ ಪರಿಸ್ಥಿತಿಗಳು ಬರುತ್ತದೆ, ಕಷ್ಟವಾದ ಪರಿಸ್ಥಿತಿಗಳು ಬರುತ್ತದೆ, ಉಪದ್ರವಗಳು ಬರುತ್ತದೆ, ಎಲ್ಲದರ ಮಧ್ಯೆ ಹೋಗಬೇಕಾಗಿದೆ. ಇದೆಲ್ಲ ಯಾಕೆಪ್ಪ ಅಂತ ಕೇಳಿದರೆ, ಆ ರಕ್ಷಕರು ನಮಗೋಸ್ಕರ ರಕ್ತ ಸುರಿಸಿದ್ದಾರೆ, ನಾವು ಅದನ್ನು ಅಂಗೀಕರಿಸಿಕೊಂಡು ನಾವು ರಕ್ಷಣೆ ಹೊಂದಿದ್ದೇವೆ, ನೀವು ಸಹ ಅದನ್ನು ಹೊಂದಿಕೊಳ್ಳಬೇಕೆಂಬುದೇ ನಮ್ಮ ಒಂದು ಗುರಿಯಾಗಿದೆ. ಈ ಗುರಿಗೆ ನಾವು ದೃಢವಾಗಿಯೂ ತುಂಬ ಧೈರ್ಯದಿಂದ ನಿಂತಿರಬೇಕಾದರೆ ಕೆಲವೊಂದು ಸಮಯದಲ್ಲಿ ಸಭೆಯವರು ಅವರೊಂದಿಗೆ ಸೇರಿ ನಿಂತು ಪ್ರಾರ್ಥನೆ ಮಾಡಬೇಕಾದ ಅವಶ್ಯಕತೆಯಾಗಿದೆ. ಪ್ರಿಯ ಮಕ್ಕಳೇ, ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳು ಕಾಡುತ್ತಿರಬಹುದು, ಏನೇನೋ ಆಲೋಚನೆ ಓಡುತ್ತಿರಬಹುದು. ಹೇಗೆ ಇದೆಂತಿಗೆ ಹಿಂಗೆ ಬಂತು, ಇವತ್ತು ಯಾಕೆ ಈ ಸಂದೇಶ ಅಂದ್ಬಿಟ್ಟು. ಕಿವಿ ಉಳ್ಳವರು ಕೇಳಲಿ. ಹಲ್ಲೆಲೂಯಾ. ಬಿಡಬೇಕಾಗದನ್ನು ಬಿಟ್ಟು ಈ ಸೇವೆ ಎಂಬುದು ನಿಮ್ಮ ಕೈ. ಈ ಸೇವೆ ಈ ಬೆಂಗಳೂರು ಪಟ್ಟಣದಲ್ಲಿ ಈ ಸೇವೆ ಬಂದಿದ್ದೇನೋ ಸುಮ್ಮನೆ ಅವರು ಯಾರೋ ಒಬ್ಬರು ಹೇಳಿದ್ರು ಹೆಂಗೋ ಬಂದು ನಿಂತಿದ್ದು ಅಲ್ಲ. ಪ್ರಿಯ ಮಕ್ಕಳೇ, ದೇವರು ಕರತಂದಿಲ್ಲಿ ಸೇವೆ ಮಾಡೋಕ್ಕೆ ನಿಲ್ಲಿಸಿದ್ದಾರೆ. ಇವಾಗ ಈ ಸೇವೆಯನ್ನು ಇನ್ನೂ ದೊಡ್ಡ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕಂತ ಹೇಳಿದರೆ, ಇಲ್ಲ ಈ ಸೇವೆ ಇನ್ನೂ ದೇವರ ನಾಮ ಮಹಿಮೆಪಡಿಸಬೇಕಂತ ಹೇಳಿದರೆ ನಿಮ್ಮ ಪ್ರಾರ್ಥನೆಗಳು ತುಂಬ ತುಂಬ ಅವಶ್ಯಕತೆಯಾಗಿದೆ. ಅಲ್ಲಿ ಅದೇ ಅಪೊಸ್ತಲನ ಕೃತ್ಯಗಳು ಅದೇ ತಿಳಿಸಿಕೊಳ್ಳೋಣ. 12ನೇ ಅಧ್ಯಾಯ ತಿಳಿಸಿಕೊಳ್ಳೋಣ ಬೇಗ ಪಟ್ಟಂತ. 12ನೇ ಅಧ್ಯಾಯ 17ನೇ ವಾಕ್ಯನ. ಆದರೆ ಅವನು ಹ್ಮ್. ಸುಮ್ಮಗಿರಿ ಹ್ಮ್. ಎಂದು ಅವರಿಗೆ ಕೈ ಸನ್ನೆ ಮಾಡಿ ಹ್ಮ್. ತನ್ನನ್ನು ಕರ್ತನು ಸೆರೆಮನೆಯೊಳಗಿಂದ ಹೊರಗೆ ಕರೆದುಕೊಂಡು ಬಂದ ರೀತಿಯನ್ನು ವಿವರಿಸಿ, ಹ್ಮ್. ಈ ಸಂಗತಿಗಳನ್ನು ಯಾಕೋಬನಿಗೂ ಸಹೋದರರೆಲ್ಲರಿಗೂ ತಿಳಿಸಿರೆಂದು ಹ್ಮ್. ಹೇಳಿ ಬೇರೆ ಸ್ಥಳಕ್ಕೆ ಹೊರಟು ಹೋದರು. ಹಾಂ ಬೆಳಗಾದ ಮೇಲೆ ಪೇತ್ರನು ಏನಾದನೆಂದು ಸಿಪಾಯಿಗಳಲ್ಲಿ ಬಹಳ ಕಳವಳ ಉಂಟಾಯಿತು. ಹಾಂ ಹೆರೋದನು ಅವನನ್ನು ಹುಡುಕಿಸಿ ಅವನು ಸಿಕ್ಕಲಿಲ್ಲವಾದ್ದರಿಂದ ಕಾವಲುಗಾರರ ವಿಚಾರಣೆ ಮಾಡಿ ಹ್ಮ್. ಅವರಿಗೆ ಮರಣದಂಡನೆಯನ್ನು ವಿಧಿಸಿದನು. ಹಾಂ ಬಳಿಕ ಯೂದಯದಿಂದ ಕೈಸರಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದನು. ಅಲ್ಲೇ 21ನೇ ವಾಕ್ಯ ಓದೋಣ. ಸೀದೋನ್ ಪಟ್ಟಣಗಳ ಹಾ. ನಿವಾಸಿಗಳು ಹಾ. ತಮ್ಮ ಮೇಲೆ ಹೆರೋದನು ಬಹಳವಾಗಿ ಕೋಪಿಸಿಕೊಂಡಿರುವುದನ್ನು ನೋಡಿ ಹ್ಮ್. ಒಂದೇ ಮನಸ್ಸಿನಿಂದ ಅವನ ಸನ್ನಿಧಿಗೆ ಬಂದು ಹ್ಮ್. ಅರಸನ ಅಂತಃಪುರದ ಮೇಲಿನ ಅಧಿಕಾರಿಯಾದ ಬ್ಲಾಸ್ತನನ್ನು ಹೋಲಿಸಿಕೊಂಡು ಸಮಾಧಾನವಾಗಬೇಕೆಂದು ಅರಸನನ್ನು ಬೇಡಿಕೊಂಡರು. ಹ್ಮ್. ಯಾಕಂದರೆ ಅರಸನ ಸೀಮೆಯಿಂದಲೂ ಅವರ ಸೀಮೆಗೆ ದವಸ ಧಾನ್ಯ ಬರುತ್ತಿತ್ತು. ಹ್ಮ್. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಹ್ಮ್. ಕೂಡಿದ್ದ ಜನರು, ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಹೊಡೆದನು. ಅವನು ಉಳುಬಿದ್ದು ಸತ್ತೋದನು. ಆಮೇನ್, ಹಲ್ಲೆಲೂಯಾ. ಇನ್ನೂ ಕೆಲವೊಂದು ವಾಕ್ಯಗಳು ಹಿಂದೆ ಮುಂದೆ ಓದಿ ನೋಡಿದಾದರೆ ಪ್ರಿಯ ಮಕ್ಕಳೇ, ಪೇತ್ರನು ಪ್ರಾರ್ಥನೆ ದೇವ ಸಭೆಯರೆಲ್ಲರೂ ಪ್ರಾರ್ಥನೆ ಮಾಡಿ ಪೇತ್ರನು ಹೊರಗೆ ತಂದ ನಂತರ ಅವನು ಪುನಃ ಪ್ರಸಂಗ ಮಾಡಲಿಕ್ಕೆ ಹೋದನು. ಆಗಲಿ ದೊಡ್ಡ ದೊಡ್ಡ ಕಾರ್ಯಗಳು ನಡೆದವು. ನಾನು ನಿಮಗೆ ಇವತ್ತು ತಿಳಿಸಿದಂಥ ಕಾರ್ಯ, ಈ ವೇದವು ಹೇಳುತ್ತಿರುವಂಥ ಕಾರ್ಯ ಅಪೊಸ್ತಲನ ಕೃತ್ಯಗಳಲ್ಲಿ ಅಲ್ಲ ಮಾತ್ರ ಬರಲ್ಲೇ. ಅಪೊಸ್ತಲನ ಪೌಲನು ಸಹ ಅನೇಕ ಗಲಾತ್ಯರಿಗೆ ಬರೆದ ಪತ್ರಿಕೆ 6:6 ಓದೋಣ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಹ್ಮ್. ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಹ್ಮ್. ಮೋಸ ಹೋಗಬೇಡಿರಿ. ಹ್ಮ್. ದೇವರು ತಿರಸ್ಕಾರ ಸಹಿಸುವನಲ್ಲ. ಓ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಆಮೇನ್, ಹಲ್ಲೆಲೂಯಾ. ಅಲ್ಲಿ ಅದನ್ನ 6ನೇ ವಾಕ್ಯ, 6ನೇ ವಾಕ್ಯ ಮೊದಲನೇ ಇದನ್ನ ಮಾತ್ರ ಓದೋಣ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಹ್ಮ್. ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಉಪದೇಶ ಹೊಂದುವವನು ಎಲ್ಲದರಲ್ಲಿ ಉಪದೇಶ ಹೊಂದುವವನು ಎಲ್ಲ ಒಳ್ಳೆಯವುಗಳಲ್ಲಿ ಹಾ, ಪಾಲು ಕೊಡಲಿ. ಪುನಃ ವಾಕ್ಯ ಓದ್ರಿ ನೀವು. ದೇವರ ವಾಕ್ಯದಲ್ಲಿ
ಹ್ಞೂ ಆ ವಾಕ್ಯನ ಬಿಟ್ರಿ. ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ಏನು ಮಾಡಬೇಕು ನೋಡಿ? ಆಮೇನ್, ಹಾಲೆಲೂಯ. ಪಾಲು ಕೊಡ್ರಿ ಅಂತ ಹೇಳಿದ್ರೆ ಇವ್ರು ಏನೋ ಹಂಗಲ್ಲ ಪ್ರಿಯದೇವ ಮಕ್ಕಳೇ, ಅದಲ್ಲ ಪ್ರಿಯದೇವ ಮಕ್ಕಳೇ. ಇಲ್ಲಿ ಸೇವಕರು ಬಂದು ನಿಮ್ಮ ಬಳಿ ದುಡ್ಡನ್ನು ಕೇಳಿ ಸೇವೆ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ ಪ್ರಿಯದೇವ ಮಕ್ಕಳೇ. ನಿಮ್ಮ ಪಾಲು ಏನು ಗೊತ್ತಾ? ನಮ್ಮ ಪ್ರಕಾರ ನಿಮ್ಮ ಪಾಲು ನಿಮ್ಮ ಪ್ರಾರ್ಥನೆಯಲ್ಲೂ ಒಂದು ಪಾಲನ್ನು ಕೊಟ್ಟು ನೋಡ್ರಿ. ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಪಾಲನ್ನು ಅವರಿಗೆ ನಿಂತು ನೋಡ್ರಿ ಪ್ರಿಯದೇವ ಮಕ್ಕಳೇ. ಈ ಸೇವೆ ಅದಕ್ಕೆ ಪುನಃ ಓದಕ್ಕೆ ಹೇಳಿದೆ. ಅಲ್ಲಿ ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ, ದೇವ ಸೇವಕರಿಗೆ ಈ ಸಭೆಯಾಗಿರೋದು ಹೇಗೆ ನಿಂತಿರಬೇಕು. ಏನೋ ಒಂದು ಪರಿಸ್ಥಿತಿ ಬಂತ ಸಭೆಯಾಗಿ ಕೂಡಿ ಸೇರಿ, ಇಲ್ಲ ಈ ಸೇವೆ ಬಿಟ್ಟು ಹೋಗಬಾರದು, ಈ ಸೇವೆ ಏನಾದರೂ ಏನು ಮಾಡಬಾರ್ದು, ಹಿಂಜರಿಲೇಬಾರದು, ಈ ಸೇವೆಗೆ ಯಾವುದೇ ಒಂದು ಕಷ್ಟ ಬರಬಾರದು. ಯಾರೇ ಆದರೂ ಸರಿ ಫೇಸ್ ಮಾಡ್ಕೊಳ್ಳೋಣ ಬನ್ನಿ ಅಂತ ಏನು ಮಾಡಬೇಕು? ಸಭೆಯವರೆಲ್ಲ ಸೇರಿ ಒಂದಾಗಿ ನಿಂತುಕೊಂಡ್ರೆ ಪ್ರಿಯ ಮಕ್ಕಳೇ, ದೇವರ ಪರಲೋಕದಿಂದ ಇಳಿದು ಬಂದು ಕಾರ್ಯವನ್ನು ಮಾಡಲಿಕ್ಕೆ ಕಾಯುತ್ತಿದ್ದಾರೆ. ಆ ಸಭೆಯವರೆಲ್ಲ ಕೂಡಿ ಪ್ರಾರ್ಥನೆ ಮಾಡಿದಿಂದನೇ ದೇವದೂತನ ಪರಲೋಕದಿಂದ ಇಳಿದು ಬಂದು ಆತನನ್ನು ಬಿಡುಗಡೆ ಮಾಡಿಸಿಕೊಂಡು ಹೋದರು. ಇವಾಗ ನೀವೆಲ್ಲ ದೇವರ ಸಮ್ಮುಖದಲ್ಲಿ ಬಂದಿದ್ದೀರಾ. ಇವಾಗ ನೀವೆಲ್ಲ ದೀಕ್ಷಾನ ಪಡೆದುಕೊಂಡು ನೀವೆಲ್ಲ ದೇವರ ಸಭೆಯ ಪಾಲುಗಾರಾಗಿ ನಿಂತಿದ್ದೀರಾ. ಇವಾಗ ನೀವು ಮಾಡಬೇಕಾದ ಕರ್ತವ್ಯ ಏನು ಗೊತ್ತಾ? ಈ ಸಭೆಗೆ ನೀವುಗಳೆಲ್ಲರೂ ಕರಗಳನ್ನು ಜೋಡಿಸಿಕೊಂಡು ನಿಲ್ಲಬೇಕಾಗಿರೋದು ತುಂಬ ಅವಶ್ಯಕತೆ ಆಗಿದೆ. ಇದರಲ್ಲಿ ಒಂದು ಕಾರ್ಯ ಮಾತ್ರ ಬಿಟ್ಬಿಡ್ಬೇಕು. ಏನು ಗೊತ್ತಾ ಬಿಡಬೇಕು? ನೀವು ಸಭೆಗೆ ಬರುತ್ತಿದ್ರಲ್ವಾ, ನಿಮ್ಮ ವೈಯಕ್ತಿಕ ತೊಂದರೆಗಳನ್ನ ಬಿಟ್ಟುಬಿಡಿ. ಇದು ಸಭೆಯಿಂದ ನಿಂತುಕೊಂಡಿರಬೇಕು. ಹೊರಗಿರುವಂಥ ವೈಯಕ್ತಿಕ ಕಾರ್ಯಗಳನ್ನು, ವೈಯಕ್ತಿಕ ತೊಂದರೆಗಳನ್ನು ಈ ಸಭೆಯೊಳಗೆ ತಂದಿಟ್ಟು, ಈ ಸಭೆ ಅವ್ರನ್ನ ಕಂಡ್ರೆ ನಮಗಾಗೋದಿಲ್ಲ, ಇವ್ರನ್ನ ಕಂಡ್ರೆ ನಮಗಾಗೋದಿಲ್ಲ ಅಂತ ಅದನ್ನೆಲ್ಲ ಹೊರಗಿಟ್ಟು ಹೆಂಗೆ ಗೊತ್ತಾ ಮಾಡಬೇಕು? ಇದು ದೇವರ ಸೇವೆ. ಈ ಸೇವೆ ನಡೆಯಬೇಕಾದ್ರೆ ನಾನು ಕೂಡ ಒಂದು ತಡೆಯಾಗಿ ನಿಂತಿರಬಾರದು. ಎಲ್ಲವನ್ನು ದೂರ ಬಿಟ್ಟು ನಾವಲ್ಲೇನು ಮಾಡ್ತೇವೆ? ಒಂದಾಗಿ ಕೂಡಿ ನಿಂತುಕೊಂಡು ಪ್ರಾರ್ಥನೆ ಮಾಡುತ್ತೇವೆ ಎಂಬುದೇ ಇದು ಒಂದು ದೃಢವಾದ ಒಂದು ಬದಲಾವಣೆಯನ್ನು ತರುತ್ತದೆ ಪ್ರಿಯದೇ ಮಕ್ಕಳೇ. ಅನೇಕ ವಿಶ್ವಾಸಿಗಳು ಮಾಡೋ ತಪ್ಪುಗಳಿದ್ದಾವೆ. ಹೊರಗಡೆ ಇರೋದು ಎಲ್ಲ ತೊಂದರೆ ತಂದು ಒಳಗೆ ಇಟ್ಕೊಂಡ್ಬಿಡ್ತಾರೆ. ಒಡೆ ಇಟ್ಕೊಂಡು ಈ ಸಭೆಯ ಸೇವೆಯನ್ನು ಏನು ಮಾಡ್ತಾರೆ? ಆ ಸಭೆಯ ಸೇವೆ ಮಧ್ಯೆ ತಂದಿಟ್ಟುಬಿಟ್ಟು ಎಲ್ಲವನ್ನೂ ದೂರ ಮಾಡಿಬಿಡ್ತಾರೆ. ಆ ತಪ್ಪನ್ನು ನಾವು ಮಾಡಬಾರದು. ನಮ್ಮಲ್ಲಿರಬೇಕು ಒಂದೇ ಒಂದು ಹೊಂದಾಣಿಕೆ ಹೆಂಗೆ ಇರಬೇಕು? ಏನಾದರೂ ಸರಿ ನಾವು ಒಂದಾಗೆ ನಿಂತು ಪ್ರಾರ್ಥನೆ ಮಾಡುತ್ತೇವೆ. ಸಭೆಗೆ ವಿಶ್ವಾಸಿಗಳು ಬರಲಿಲ್ಲ, ಪ್ರಾರ್ಥನೆ ಮಾಡೋಣ. ಇನ್ನೊಬ್ಬರು ಬರಲಿಲ್ವಾ, ಪ್ರಾರ್ಥನೆ ಮಾಡೋಣ. ಏನೋ ಒಂದು ತೊಂದರೆನಾ, ಪ್ರಾರ್ಥನೆ ಮಾಡೋಣ. ಎಲ್ಲರೂ ಒಂದಾಗಿ ಕೂಡಿ ಪ್ರಾರ್ಥನೆ ಮಾಡೋಣ. ದೇವರು ಹೇಳುವಂಥ ಕಾರ್ಯವನ್ನು ಸಭೆ ಒಂದಾಗಿ ಕೂಡಿ ಏನು ಮಾಡೋಣ ಎಂಬುದಾಗಿ ದೃಢವಾಗಿ ನಿಂತುಕೊಳ್ಳುವುದೇ ಆ ಪೇತ್ರನಿಗೆ ಅವರು ಕೊಟ್ಟಂಥ ಬಿಡುಗಡೆಗೆ. ಪ್ರಿಯ ದೇವರ ಮಕ್ಕಳನ್ನು ಮೊದಲನೇದೇ ದೇವದೂತನಿಂದಲೇ ಸಾಧ್ಯ. ಆದರೆ ದೇವದೂತನು ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಅದೇ 12ನೇ ಅಧ್ಯಾಯ 5ನೇ ವಾಕ್ಯನ ಪುನಃ ಓದಿರಿ ನೋಡೋಣ. ಎಲ್ಲರೂ ಸೇರಿ ಓದೋಣ. ಸಭೆಯವರೆಲ್ಲರೂ ಸೇರಿ ಓದೋಣ. ಅಪೊಸ್ತಲನ ಕೃತ್ಯಗಳು ಎಲ್ಲರೂ ಸೇರಿ ಒಟ್ಟಿಗೆ ಓದಬೇಕು. ಓದ್ರಿ. ಆಮೇಲೆ ಅಲ್ಲಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಇನ್ನು ಮೇಲೆ ನಾನು ನೋಡ್ತೇನೆ ನಿಮ್ಮ ಆಸಕ್ತಿಯಿಂದ ಮಾಡುವಂಥ ಪ್ರಾರ್ಥನೆಗಳು ಎಂಥದ್ದಾಗಿದೆ. ಏನಾದರೂ ಒಂದು ಬದಲಾವಣೆ ತರಬೇಕು ಪ್ರಿಯದೇ ಮಕ್ಕಳೇ. ಈ ಸೇವೆಯಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು. ಏನೋ ಆರಾಧನೆ ಬಂದು ಹೋಗೋದು ಮಾತ್ರವಲ್ಲ, ಇಲ್ಲಿ ಏನಾದರೂ ಒಂದು ಬದಲಾವಣೆ ತಂದಿಟ್ಟುಬಿಟ್ಟೆ ನೀವುಗಳು ಸಾಯಬೇಕು. ಅದಕ್ಕೆ ಮುಂಚೆ ನೀವು ಸತ್ತರೆ ನೀವು ವ್ಯರ್ಥ. ಅಲ್ಲೇ ಇಬ್ರಿಯರಿಗೆ ಪತ್ರಿಕೆಯಲ್ಲಿ ಓದ್ವಲ್ಲ, ಅದು ವ್ಯರ್ಥ, ಅದು ವೇಸ್ಟ್. ಏನಾದರೂ ಒಂದು ಬದಲಾವಣೆ ಸೇವೆಯಲ್ಲಿ ಬೇಕು ಪ್ರಿಯದೇ ಮಕ್ಕಳೇ. ಇಲ್ಲಿ ನಡೆಯುತ್ತಿರುವಂಥ ಈ ಸೇವೆ ಅನೇಕ ಸ್ಥಳದಲ್ಲಿ ಇಂಥ ಸೇವೆ ನಡೆಯಬೇಕೆಂಬುದೇ ಒಂದು ಕನಸಾಗಿದೆ. ಅರ್ಥ ಆಗಲಿಲ್ಲ ನಿಮ್ಗೆ ಹೇಳಿದ್ದು? ಇಲ್ಲಿ ನಡೆಯುತ್ತಿರುವಂಥ ಈ ಸೇವೆ ಕೆಲವೊಂದು ಸ್ಥಳದಲ್ಲಿ ಅಯ್ಯೋ ಇಂಥ ಸೇವಕರುಗಳು ಬಂದು ಸೇವೆ ಮಾಡಿದರೆ ಸಾಕು ಎಂಬುದಾಗಿ ಸಭೆ ಜನರು ಎದುರು ನೋಡುತ್ತಿರುವಂಥ ಒಂದು ಕನಸಾಗಿದೆ. ಆದರೆ ನಮಗೆ ನಡೆಯುವುದನ್ನು ನಾವೇನು ಮಾಡಬೇಕು? ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲೇ ಒಂದು ತೀರ್ಮಾನ ನಾವು ಮಾಡಿಕೊಳ್ಳೋಣ. ನಾವು ಸಭೆಗೆ ಬರುವುದು ಹೋಗುವುದು ಮಾತ್ರವಲ್ಲದೆ ನಾವೇನೋ ಬರೀ ಭಾನುವಾರ ಆದರೆ ವಾಕ್ಯವನ್ನು ಕೇಳಿಬಿಟ್ಟು ಹೊರಡೆ ಹೋಗ್ಬೇಕಾದ್ರೆ ಅದನ್ನು ಬಿಸಾಡಿ ಹೋಗುವುದಲ್ಲ ಪ್ರಿಯ ದೇವ ಮಕ್ಕಳೇ. ನಮ್ಮ ಹೃದಯದಲ್ಲಿ ಅದು ಆಳವಾಗಿ ಬರೆದಿಟ್ಟುಕೊಂಡು ಈ ಸೇವಕರೊಂದಿಗೆ ಸೇರಿ ಪ್ರಿಯ ದೇವ ಮಕ್ಕಳೇ ಎಲ್ಲದರಲ್ಲೂ ಸೇರಿ ಒಂದಾಗಿ ಕೂಡಿ ಪ್ರಾರ್ಥನೆ ಮಾಡುವರಾಗಿ ನಾವು ನಿಂತುಕೊಳ್ಳುತ್ತೇವೆ ಎಂಬುದಾಗಿ ನಮ್ಮಲ್ಲಿ ನಾವು ಒಂದು ತೀರ್ಮಾನ ಮಾಡಿಕೊಳ್ಳೋಣ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಮೊಣಕಾಲುವರೋಣ. ಪ್ರಿಯ ದೇವ ಮಕ್ಕಳೇ, ದೇವರು ನಮಗೋಸ್ಕರ ಕೊಟ್ಟಿರುವಂಥ ಈ ಒಂದು ಸೇವೆ ಅಪೊಸ್ತಲನ ಕೃತ್ಯಗಳನ್ನ ಓದಿದ ಪ್ರಿಯ ದೇವ ಮಕ್ಕಳೇ, ಅಲ್ಲಿ ಇನ್ನೊಂದು ಕಾರ್ಯ ಏನಪ್ಪ ಅಂತ ಹೇಳಿದರೆ ಒಂದು ಶಿಷ್ಯರ ಮುಂದೆನೇ ಕೊಂದರು. ಇದೇ ರೀತಿ ಇನ್ನೊಬ್ಬನ್ನು ಕೊಲ್ಲಬೇಕೆಂಬುದಾಗಿ ಕರೆದುಕೊಂಡು ಹೋದರು. ಅವತ್ತು ಅವನ ಪರಿಸ್ಥಿತಿ ಒಂದು ಮರಣಕ್ಕೆ ಏದಾಗಿ ನಿಂತಿತ್ತು. ಆದರೆ ಇವತ್ತು ಅನೇಕರ ಸೇವಕರ ಒಂದು ಪರಿಸ್ಥಿತಿಗಳು ಹೇಗಿದೆ ಅಂತ ಕೇಳಿದರೆ ಮರಣಕ್ಕಿಂತ ಮೇಲಾದ ಒಂದು ಪರಿಸ್ಥಿತಿಗಳಾಗಿ ನಿಂತಿದೆ.
ನಾನು ಬರೀ ಈ ಸಭೆಗೆ ಮಾತ್ರ ಹೇಳ್ತಿಲ್ಲ, ಪ್ರತಿಯೊಂದು ಸಭೆಯಲ್ಲಿರುವ ಪ್ರತಿಯೊಂದು ವಿಶ್ವಾಸಿಗಳ ಕರ್ತವ್ಯ. ಅವರವರ ಸಭೆಯ ಒಂದು ಬೆಳವಣಿಗೆ ಪ್ರಕಾರವಾಗಿ ಸೇವಕರುಗಳಿಗೆ ಒಂದು ಹೋರಾಟಗಳಿರುತ್ತವೆ. ಸೇವಕರೊಂದಿಗೆ ಸೇರಿ ಈ ಸಭೆಯವರೆಲ್ಲರೂ ಕೂಡಿ ನಿಂತಬೇಕಾಗಿದ್ದು ತುಂಬ ಅವಶ್ಯಕತೆ ಆಗಿದೆ. ಪ್ರಿಯ ಮಕ್ಕಳೇ, ವ್ಯರ್ಥವಾಗಿ ಬಿಡುವುದಲ್ಲ, ವ್ಯರ್ಥವಾಗಿ ಕಳೆಯುವುದಲ್ಲ, ಬೇರೆ ಭಾನುವಾರ ಬಂದು ಮಾತ್ರ ಹೋಗುವುದಲ್ಲ, ಇಲ್ಲಿ ಬಂದು ಸುಮ್ಮನೆ ಕುಳಿತು ಎದ್ದು ಹೋಗುವುದಲ್ಲ. ಪ್ರಿಯ ಮಕ್ಕಳೇ, ನಿಮ್ಮನ್ನು ಸಂಖ್ಯೆ ದೊಡ್ಡದಾಗಿ ತೋರಿಸಿಕೊಳ್ಳೋದಕ್ಕೋಸ್ಕರವಲ್ಲ ಬರಮಾಡುತ್ತಿರುವುದು. ದೇವರ ನಾಮ ಈ ಭೂಮಿಯಲ್ಲಿ ಪ್ರಸ್ತಾವ ಪಡಲಿಕ್ಕೋಸ್ಕರ ಬರುತ್ತಿದೆ. ಆದ್ದರಿಂದಾಗಿ ಪ್ರಿಯ ಮಕ್ಕಳೇ, ನೀವೆಲ್ಲರೂ ಸೇವಕರೊಂದಿಗೆ ಸೇರಿ ಅವರೊಂದಿಗೆ ಪಾಲಾಗಿ ನಿಲ್ಲಬೇಕಾದ ಅವಶ್ಯಕತೆಯಾಗಿದೆ. ಎಲ್ಲದರಲ್ಲೂ ಜೊತೆಯಾಗಿ ನಿಂತು ಪ್ರಾರ್ಥನೆ ಮಾಡಬೇಕು, ಎಲ್ಲದರಲ್ಲೂ ಜೊತೆಯಾಗಿ ನಿಂತು ಕೈ ಜೋಡಿಸಿ ನಿಂತುಕೊಳ್ಳಬೇಕು. ಪ್ರಿಯ ದೇವರ ಜೊತೆಯಾಗಿ ನಿಂತುಕೊಳ್ಳುವುದಾದರೆ ಇಲ್ಲಿ ಕಾಣುತ್ತಿರುವಂಥ ಈ ಸೇವೆ ಇನ್ನು ದೇವರ ನಾಮವನ್ನು ಮಹಿಮೆಪಡಿಸಲಿಕ್ಕೆ, ದೇವರ ಪರಿಶುದ್ಧ ಆತ್ಮವನ್ನು ಇಳಿದು ಬಂದು ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡೋದಕ್ಕೆ ಸಹಾಯವಾಗಿರುತ್ತೆ. ಪ್ರಿಯ ಮಕ್ಕಳೇ, ನಿಮ್ಮಲ್ಲಿ ಅನೇಕರು ನಿಮ್ಮ ಮನಸ್ಸುಗಳನ್ನು ಬದಲಾಯಿಸಿಕೊಳ್ಳಿರಿ. ವೈಯಕ್ತಿಕವಾದ ಕಾರ್ಯಗಳನ್ನು ಹೊರಗಡೆ ಬಿಟ್ಟುಬಿಟ್ಟು ಸಭೆಯೆಂದು ಬಂದಾಗ, ದೇವರ ಸಭೆಯೆಂದು ಬಂದಾಗ ದೇವರ ನಾಮ ಒಂದೇ ಮಹಿಮೆ ಪಡಬೇಕೆಂದು ಏಕ ಮನಸ್ಸಿನಿಂದ ಸಭೆಯಲ್ಲಿ ಕೂಡಿ ಬರಬೇಕಾಗಿರೋದು ನಿಮ್ಮ ಎಲ್ಲರ ಒಂದು ಕರ್ತವ್ಯವಾಗಿದೆ. ಪ್ರಿಯ ಮಕ್ಕಳೇ, ನೀವೆಲ್ಲರೂ ದೇವರ ಸಮ್ಮುಖದಲ್ಲಿ ಅರ್ಪಣಿಸಿಕೊಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಬಲಪಡಿಸುತ್ತಾರೆ. ಇನ್ನು ಮುಂದೆ ಕಾಣುವ ದಿನಗಳಲ್ಲಿ ನೀವು ಒಂದಾಗಿ ಇರುವುದನ್ನು ದೇವರು ನೋಡಿ ಮಹಿಮೆಪಟ್ಟು ದೇವರು ಅನೇಕ ಕಾರ್ಯವನ್ನು ಮಾಡಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್.